ಇಲ್ಲಿ ಬರೋರು ಯಾರು? ಪಾಪ ಬಡವ್ರ ಮಕ್ಕಳು. ಅವರು ಬಡವ್ರ ಮಕ್ಕಳು. ಇಲ್ಲೇ ಒಂದು ಉದಾಹರಣೆ ಇದೆ. ಬಡವ್ರ ಮಕ್ಕಳು ಯಾರು ಏನು ಅಷ್ಟೆಲ್ಲ ಓದಿ ನಾವೇನು ಮಾಡೋಕ್ಕೆ ಸಾಧ್ಯ? ಮುಂಚೆ ಏನಾಗಿತ್ತು, ವಿದ್ಯಾಭ್ಯಾಸ ಭಾಳ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು. ಹೇಳ್ತಾರೆ ನಮ್ಮ ಬಾವ ಅವರು ಅಂತ ಇದ್ರು, ಜೀವೆ ಬಾವ ಅವರು ಇವತ್ತಿಲ್ಲ. ಅವರು SP ಆಗಿ ರಿಟೈರ್ಡ್ ಆದರು. ಅವರು ಯಾವುದೋ ಮಂಗಳೂರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಪ ಬಡತನ ಚಿಕ್ಕ ವಯಸ್ಸಲ್ಲೇ ಅವ್ರ ತಾಯಿ ತಂದೆ ತೀರೋಗ್ಬಿಟ್ರಂತೆ. ಯಾರು ಅವ್ರನ್ನ ದತ್ತು ತಗೊಂಡು ಅವ್ರು ಯಾವುದೋ ಗೌರ್ಮೆಂಟ್ ಸ್ಕೂಲ್ ಹಾಕ್ಸ್ಬಿಟ್ಟು ಇವತ್ತು ಅವರು ಒಳ್ಳೆ ಇಲಾಖೆಯಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವ್ರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಅದ್ರ ಜೊತೆಲಿ ಇನ್ನೊಬ್ರು ಇಲ್ಲೇ ಉದಾಹರಣೆ, ನಸೀರ್ ಅಹಮದ್ ಸಾಹೇಬ್ರು ಈಸ್ ಫ್ರಮ್ ಬಳ್ಳಾರಿಯಲ್ಲಿ ಅವ್ರು ವಾಸ ಮಾಡ್ತಾ ಇದ್ರು. ತಂದೆ ತಾಯಿಯವರು ಏನು ಶ್ರೀಮಂತರಿಲ್ಲ, ಬಹಳ ಬಡತನ ಅವ್ರಿಗೆ. ಅವರು ಗೌರ್ಮೆಂಟ್ ಉರ್ದು ಸ್ಕೂಲಲ್ಲಿ ಹೋಗಿ ಇವತ್ತು IPS ಆಗಿ IG ಆಗಿ ರಿಟೈರ್ಮೆಂಟ್ ಆಗಿ ನಿಮ್ಮ ಮುಂದೆ ಕೂತಿದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಏನು ಬೇಕಾದ ಆಗ್ಬೋದಂತ ಉದಾಹರಣೆ ಕೊಡ್ತಾ ಇರೋದು. ನಾನು ಯಾರಿಗೆ ಹೇಳ್ತಾ ಇರೋದು ಇಲ್ಲಿ? ಮಕ್ಕಳಿಗಿದು ನಿಮ್ಗೆ ಹೇಳ್ತಾ ಇರೋದು, ಮಕ್ಕಳಿಗೆ ಹೇಳ್ತಾ ಇರೋದು. ನಾವು ಏನು ಬೇಕಾದ ಆಗ್ಬೋದು, ಪ್ರಯತ್ನ ಮಾಡಿದ್ರೆ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತೆಲ್ಲ. ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೆ ಮಾಡ್ಬೋದು. ಉದಾಹರಣೆ ನಮ್ಮ ಕರ್ನಾಟಕ ಇದೊಂದು ಉದಾಹರಣೆ ಕೊಟ್ಟೆ, ನಸೀರ್ ಅಹಮದ್ ಸಾಹೇಬ್ರು ಒಂದು ಉದಾಹರಣೆ ಕೊಟ್ಟೆ. ಅದ್ರ ಜೊತೆಯಲ್ಲಿ ನನ್ನ ರಾಜಕಾರಣಿಗೆ ಏನಾಗಿದೆ, ಒಬ್ಬ ರಾಜಕೀಯ ಗುರು ಅಂತ ಇರ್ತದೆ. ಯಾರನ್ನ ಇಲ್ಲಿ ರಾಜಕಾರಣಿ ಇವತ್ತು ಒಂದು ಮಟ್ಟಿಗೆ ನಾನು ರೀಚ್ ಆಗಿದ್ದೀನಿ. ಇವತ್ತು ರಾಜ್ಯದಲ್ಲಿ ಯಾರನ್ನ ಜಮೀರ್ ಅಹಮದ್ ಖಾನ್ ಅಂದರೆ ಒಂದು 50% ಆದರೂ ಒಂದು 7 ಕೋಟಿ ಜನದಲ್ಲಿ 3 ಕೋಟಿ ಜಮೀರ್ ಅಹಮದ್ ಖಾನ್ ಅಂದರೆ ಎಲ್ಲರಿಗೂ ತಮ್ಗೆ ಗೊತ್ತಿರೋದೇ ವಿಚಾರ. ಒಬ್ಬ ರಾಜಕೀಯಗೆ ನಾನು ಇಷ್ಟು ಮಟ್ಟಿಗೆ ಬೆಳಿಬೇಕಾದ್ರೆ ನಾವು ಯಾರನ್ನ ಒಬ್ಬ ರಾಜಕಾರಣಿಗೆ ಒಬ್ಬ ಗುರು ಇರ್ತಾನೆ. ಗುರು ಇಲ್ಲ ಅಂದರೆ ಯಾರೂ ರಾಜಕೀಯದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ನನ್ನ ರಾಜಕೀಯ ಗುರು ಯಾರು ಹೇಳಿ? ಮಾಜಿ ಪ್ರಧಾನಿ ದೇವೇಗೌಡರೇ ನನ್ನ ರಾಜಕೀಯ ಗುರುಗಳು. ಮಾಜಿ ಪ್ರಧಾನಿ ದೇವೇಗೌಡರೇ ರಾಜಕೀಯ. ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು, ಇವತ್ತು ರಾಜಕೀಯ ಗುರು ಅಂತೂ ಬದಲಾವಣೆ ಮಾಡೋಕ್ಕಾಗಲ್ಲಲ್ಲ. ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ? ಯಾವತ್ತಿದ್ರು ಗುರುನೇ. ನನ್ನ ಗುರು ಬಂದು ದೇವೇಗೌಡರು. ಅವರು ಏನು, ಅವ್ರ ಹಿನ್ನಡೆ ಗೊತ್ತಿದೆಯಾ ಮಕ್ಕಳೇ ನಿಮಗೆ? ದೇವೇಗೌಡರು ಹಿನ್ನಡೆ ಗೊತ್ತಿದೆಯಾ? ಬಹಳ ಬರ್ತಾರ ಅಂದರೆ ಅಷ್ಟಿಷ್ಟು ಬರ್ತಾರ ಇಲ್ಲ, ವರ್ಷಕ್ಕೆ ಒಂದೇ ಜೊತೆ ಬರ್ತೇನೆ ಅಂತೆ ಅವ್ರಿಗೆ. ದೇವೇಗೌಡರು ಕೂತ್ಕೊಂಡು ಯಾವಾಗ ಹೇಳ್ತಾರೆ, ನಾನು ಎಷ್ಟು ಕಷ್ಟದಿಂದ ಇಷ್ಟು ಮಟ್ಟಿಗೆ ಬಂದಿದ್ದೀನಿ ಕೂಡ. ನನ್ನ ತಂದೆ ತಾಯಿ ಭಾಳ ಬಡತನ ಇದ್ದಿದ್ದು, 3 ಟೈಮಲ್ಲಿ 2 ಟೈಮ್ ಊಟ ಮಾಡ್ತಾಯಿದ್ವಿ. ಆವಾಗ ನಾನ್ ವೆಜ್ ತಿನ್ಬೇಕಂತ ತುಂಬ ನನಗೆ ಆಸೆ, ತುಂಬ ಇಷ್ಟ ನನಗೆ. ನಾನು ನಾನ್ ವೆಜ್ ತಿನ್ನೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ತಾವು ದುಡ್ಡು ಇಡ್ತಾ ಇಲ್ಲ. ಯಾವುದೋ ಮದುವೆಗಿದ್ವೇಗಂತ ಹುಡ್ಕೊಂಡು ನಾವು ಇನ್ವಿಟೇಷನ್ ಇಲ್ಲ ಅಂದರೂ ಆ ಮದುವೆಗೆ ಹೋಗಿ ನಾವು ನಾನ್ ವೆಜ್ ತಿಂತಾ ಇದ್ವಿ. ನಮ್ಮ ಮನೆಯಲ್ಲಿ ತಿಂಗಳಿಲ್ಲ 2 ತಿಂಗಳಾದರೂ ನಮ್ಮ ಮನೆಯಲ್ಲಿ ನಾನ್ ವೆಜ್ ಊಟ ಮಾಡ್ತಾ ಇಲ್ಲ. ಕಾರಣ ಅಂದರೆ ದುಡ್ಡಿಲ್ಲ. ಏನೋ ರಸಮ್ ರೈಸ್ ಪಲ್ಯ ಏನೋ ಮಾಡ್ಕೊಂಡು ಇದು ಮಾಡ್ತಾ ಇದ್ದಿದ್ದು. ಅಷ್ಟು ಕಷ್ಟದಿಂದ ಮಂದಿ. ದೇವೇಗೌಡರು ಅಂದರೆ ರೈತರ ಮಗ ಅಂತ ಎಲ್ಲರಿಗೂ ಗೊತ್ತಿರೋದೆ. ಅವ್ರೇನಾದರೂ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಲಿಲ್ವಾ? ಮುಖ್ಯಮಂತ್ರಿ ಆಗಲಿಲ್ವಾ? ನೀವೇನಕ್ಕೆ ಆಗಬಾರ್ದು ಅಂತ ವಿದ್ಯಾರ್ಥಿ ಮಕ್ಳಿಗೆ ಕೇಳಿದ್ ನಾನು. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಓದೋ ಕಡೆ ಗಮನ ಕೊಡಿ. ಚೆನ್ನಾಗಿ ಓದಬೇಕು. ತಂದೆ ತಾಯಿ ನಿಮ್ಗೊಂದು ಆಸೆಯಿಂದ ನಮ್ಮ ಮಕ್ಕಳು ಎತ್ತಿದಲ್ಲಿ ಬೆಳೀಲಿ, ಅವನು ಏನಾರು ಆಗಬೇಕಂತ ಒಂದು ಆಸೆಯಿಂದ ನಿಮಗೆಲ್ಲ ಕಳಿಸ್ತವ್ರೆ. ಆ ಕಾರಣಕ್ಕೆ ನೀವೆಲ್ಲ ಚೆನ್ನಾಗಿ ಓದಬೇಕಂತ ನಮ್ಮ ಕಿವಿ ಮಾತು ನಾವೆಲ್ಲ ಟೀಚರ್ಸ್, ಪ್ರಿನ್ಸಿಪಾಲ್, ಆ್ಯಸ್ ಎ ಮಂತ್ರಿ ಆಗಿಲ್ಲ, ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ದಯಮಾಡಿ ನಾನು ಟೀಚರ್ಸ್ಗೆ ಮತ್ತು ಲೆಕ್ಚರರ್ಸ್ಗೆ, ಪ್ರಿನ್ಸಿಪಲ್ಗೆ, ವಾರ್ಡನ್ಗೆ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ಆ ಮಕ್ಕಳು ಬರೋರು ಬಡವ್ರ ಮಕ್ಕಳು ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಬೇಕು. ಅವ್ರು ಯಾರನ್ನ ಆದರೆ ಇವತ್ತು ನಿಸಾರ್ ಅಹಮದ್ ಕೂತಿದ್ದಾರೆ. ಇಷ್ಟು ನಾನು ಹೇಳಿದೆ ಮುಂಚೆ, ಅವ್ರು ಯಾವ ಥರ ಬಂದರು, ಯಾವ ಥರ ಬೆಳೆದ್ರು, ಇವತ್ತು IG ಆಗಿ ರಿಟೈರ್ಡ್ ಆಗಿದ್ದಾರೆ ಅಂತ. ಅವ್ರಿಗೂ ಒಬ್ಬ ಗುರು ಇದ್ದಾನೆ. ಅವ್ರಿಗೂ ಒಬ್ಬ ಟೀಚರ್ ಯಾರಿಗಾನ ಒಬ್ಬ ಗುರು ಇರ್ತಾನೆ. ಹಂಗೆ ಆ ಮಕ್ಕಳು ಎಲ್ಲೋದ್ರೂ ಏನಾಗ್ತಾರೆ, ನೆನೆಸ್ಕೊಳ್ತಾರೆ. ಇಂಥ ಟೀಚರ್ ಇದ್ರು, ಇಂಥ ಸ್ಕೂಲಲ್ಲಿ ಓದಿದ್ರೇನೋ, ಇಂಥ ಸ್ಕೂಲಲ್ಲಿ ನನ್ನ ಪಾಠ ಹೇಳ್ಕೊಟ್ರಂತ ಲೈಫಲ್ಲಿ ನಿಮ್ಮನ್ನ ನೆನೆಸ್ಕೊಳ್ತಾರೆ. ದಯಮಾಡಿ ಆ ಮಕ್ಕಳನ್ನ, ಬಡವ್ರ ಮಕ್ಕಳು ಬರೋದು, ನಮ್ಮ ಅಲ್ಪಸಂಖ್ಯಾತರು ಸ್ಕೂಲ್ ಬರೋ ಮಕ್ಕಳು ಯಾರು ಬರ್ತಾರೆ? ಶ್ರೀಮಂತರು ಬರ್ತಾನೆ ರೀ. ಹೇಳ್ರಿ ನೀವು, ಯಾರು ಬರೋದು? ಶ್ರೀಮಂತರು. ಬಡವ್ರ ಮಕ್ಕಳು ತಾನೆ. ಅವ್ರ ಮಕ್ಕಳಿಗೆ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನೀವು ಪಾಠ ಹೇಳ್ಕೊಟ್ರೆ ಪುಣ್ಯ ಕಟ್ಕೊಳ್ತಿಲ್ರಿ. ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಬೇಕು. ವಾರ್ಡನ್ಸ್ ಭಾಳಷ್ಟು ಕಡೆ ಹಾಸ್ಟೆಲ್ ಹೋಗಿದ್ದೀನಿ, ವಿಸಿಟ್ ಕೊಟ್ಟಿದ್ದೀನಿ ನಾನು. ಭಾಳ ರೂಡಾಗಿ ಬಿಹೇವ್ ಮಾಡ್ತಾರೋ ಜೊತೆಗೆ. ಮಾಡಬೇಡಿ, ಅದು ಶಾಪ ತಟ್ಟದ, ನಮಗೆ ಶಾಪ ತಟ್ಟದೆ. ಆ ಮಕ್ಕಳು ಅವ್ರ ಹಾಸ್ಟೆಲ್ಗೆ ಏನಕ್ಕೆ ಬರ್ತಾರೆ? ಮಕ್ಕಳು ಅವ್ರ ಮನೆ ತಂದೆ ತಾಯಿಯವ್ರ ವ್ಯವಸ್ಥೆ ಇಲ್ಲ, ಸಾಕಕ್ಕೆ ಸಾಧ್ಯ ಆಗಲ್ಲ ಅಂತಾನೆ ಹಾಸ್ಟೆಲ್ ಬರೋದವರು. ಏನಕ್ಕೆ ಬರ್ತಾರೆ ಹಾಸ್ಟೆಲ್ಗೆ? ಏನಕ್ಕೆ ಬರ್ತಾರೆ ಅವರು? ಆ ಮಕ್ಕಳು ತಂದೆ ತಾಯಿ ಪಾಪ ಕಷ್ಟ ಅಂತ ನಮ್ಗೆ ಹಾಸ್ಟೆಲ್ ಕಳ್ಸೋದು. ಆ ಮಕ್ಕಳು ನಿಮ್ತವ, ನೀವೇ ತಂದೆ ತಾಯಿ ಅವ್ರಿಗೆ. ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಧರ್ಮ ತಾನೆ. ದಯಮಾಡಿ ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ, ಇನ್ಮೇಲೆ ಆದರೂ ಆ ಮಕ್ಕಳು ನಿಮ್ಮ ಯಾರು ಸ್ಕೂಲ್ ಬರ್ತಾರೆ ಪಾಠ ಹೇಳ್ಕೊಡೋಕ್ಕೆ, ಯಾರು ಹಾಸ್ಟೆಲಲ್ಲಿ ಇರ್ತಾರೆ ಅವ್ರು ಬೇರೆಯವ್ರ ಮಕ್ಕಳಲ್ಲ, ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ ಇನ್ಮೇಲೆ ನೀವು.
ನಮ್ಮ ಮಕ್ಕಳಂತ ಇಲ್ಲಿ ತಿಳ್ಕೊಂಡು ಈ ಪಾಠ ಹೇಳ್ಕೊಡ್ಬೇಕಂತೇಳಿ ಭಾಳ ಸಮಯ ಆಗಿದೆ, 3 ಗಂಟೆ ಆಗಿದೆ. ಯಾರೂ ಊಟ ಮಾಡಿಲ್ಲ, ಯಾರು ತಪ್ಪಾಗಿ ಬೋಸ್ಬಾರ್ದು. ಆಮೇಲೆ ಯಾರು ಬೈಕೊಂಡ್ಬಾರ್ದು, ಏನಪ್ಪ ಇದು ಮಿನಿಸ್ಟ್ರು ಇದು ಊಟದ ಟೈಮಲ್ಲಿ ಭಾಷಣ ಮಾಡ್ಕೊಂಡು ನಿಂತವ್ರಂತ ದಯಮಾಡಿ ಹೇಳ್ಬಾರ್ದು. ಇಂಥ ಅವಕಾಶ ನಾನು ಸಿಕ್ಕಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ನಿಮ್ಮಲ್ಲಿ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡಬೇಕಂತ ಕೇಳ್ಕೊಂಡು ಬರೋ ವರ್ಷದಲ್ಲಿ ಇನ್ನೂ ಹೆಚ್ಚಾಗಿ ನನಗೆ ಇದಾಗ್ತದಂತ ನಾನು ನಿರೀಕ್ಷೆನ ಇಟ್ಕೊಂಡು ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು. ನಾನು ಇನ್ನೂ ಹೆಚ್ಚಿನ ತಮಗೆಲ್ಲ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಮೊದಲಾಗಿ ಎಲ್ಲ ನಮ್ಮ ಮೈನಾರಿಟಿ ಇಲಾಖೆ ಡಿಪಾರ್ಟ್ಮೆಂಟ್ ಅವರಿಗೆ, ನಮ್ಮ ಜೀಲಾನಿ ಅವರಿರಲಿ, ಪಾಟೀಲ್ ಅವರಿರಲಿ, ಮಸೂದ್ ಅವರಿರಲಿ, ಎಲ್ಲ ಸೇರಿ ಈ ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಹೃದಯದಿಂದ ಅವರಿಗೆ ಧನ್ಯವಾದಗಳು ಸಲ್ಲಿಸಿ, ಅದ್ರ ಜೊತೆ ನಮ್ಮ PS ಅವ್ರದ್ದು ಪಾತ್ರ ಇದೆ, ನಮ್ಮ ಸರ್ಫರಾಜ್ ಖಾನ್ ಅವ್ರದ್ದು ಪಾತ್ರ ಇದೆ, ನಮ್ಮ ಸೆಕ್ರೆಟರಿ ಅವ್ರದ್ದು ಪಾತ್ರ ಇದೆ, ನಮ್ಮ ಹಸೈನ್ ಅವ್ರದ್ದು ಪಾತ್ರ ಇದೆ. ಹೆಚ್ಚಿನ ಪಾತ್ರ ಅಂದರೆ ಸ್ವಲ್ಪ ಹೆವಿ ನಮ್ಮ OSD ವೆಂಕಟೇಶ್ ಅಂದ ಅವನದು ಪಾತ್ರ ಇದೆಯಪ್ಪ, ನಿಂದು ಪಾತ್ರ ಇದೆ. ಎಲ್ಲ ಸೇರಿ ನಾನೇನು ಒಬ್ಬ ಮಾಡೋಕ್ಕೆ ಸಾಧ್ಯ ಆಗಲ್ಲ, ನಾನು ಯಾವತ್ತೂ ಒಪ್ಪಲ್ಲ. ನಾನು ಎಲ್ಲರಿಗೂ ಏನಂತೀನಿ ಕೇಳಿ, ನನ್ನ ಅಧಿಕಾರಿಗಳಿಗೆ ನಾನು ಯಾವತ್ತೂ ನನ್ನ ಮಿನಿಸ್ಟ್ರಿ ಅಂತ ತಿಳ್ಕೊಂಡ್ಬೇಡ್ದು. ಮಿನಿಸ್ಟ್ರಿ ಇವತ್ತು ಇರ್ತೀನಿ, ನಾಳೆ ಹೋಗ್ತೀನಿ. ನೀವು ಪರ್ಮನೆಂಟ್ ಇರೋವರೆಗೂ, ರಿಟೈರ್ಡ್ ಆಗೋವರೆಗಂತೂ ನೀವು ಇದ್ದೇ ಇರ್ತಿರ್ತಾನೆ. ನಾವೆಲ್ಲ ಒಂದು ಟೀಮ್ ಮಾಡಿಬಿಟ್ಟು ಟೀಮ್ ವರ್ಕ್ ಮಾಡಬೇಕಾಗ್ತದೆ ನಾವು. ನಾನು ಇವತ್ತು ಮಂತ್ರಿ ಆಗಂತ ದುರಾಂಕಾರ ಮಾಡಿ ನಡೆದ್ರೆ ಎಷ್ಟು ದಿನ ನಡೆಸ್ತೀನಿ, ನಾನು ನಾಳೆ ಇರಲ್ಲ ನಾನು. ಹಂಗಾಗಿ ನಾನು ಸ್ಟಾಫ್ ಜೊತೆ ಒಂಥರ ಟೀಮ್, ನಾವೆಲ್ಲ ಒಂದು ಟೀಮ್ ವರ್ಕ್ ಮಾಡಿದ್ರೆ ಮಾತ್ರ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ. ಇವತ್ತು ಒಳ್ಳೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಮ್ಮ ಜೀಲಾನಿ ಅವರಿಗೆ, ಎಲ್ಲ ಅವ್ರ ತಂಡಕ್ಕೆ, ಮೈನಾರಿಟಿ ತಂಡ ಎಲ್ಲ ಸ್ಟಾಫ್ಗೆ ನಾನು ಹೃದಯದಿಂದ ಧನ್ಯವಾದಗಳು ಸೇರಿಸಿ, ನೀವೆಲ್ಲ ಬಂದಿದ್ದೀರಾ, ಲೇಟಾಗಿ ಊಟ ಮಾಡ್ತಾಯಿದ್ದೀರಾ, ದಯಮಾಡಿ ನಾನು ಕ್ಷಮಿಸಬೇಕು, ಇಂಥ ಅವಕಾಶ ಸಿಕ್ಕಲ್ಲ ಅಂತ ಹೇಳ್ತಾ, ನಾನು ಎಲ್ಲ ಸ್ಕೂಲ್ಗೆ ಇನ್ಮೇಲೆ ಹಾಸ್ಟೆಲ್ಗಳು ಭಾಳಷ್ಟು ನಾನು ವಿಸಿಟ್ ಕೊಡ್ತಾಯಿದ್ದೀನಿ, ಮುಂದೆನೂ ನಾನು ಕೊಡ್ತಾ ಇರ್ತೀನಿ. ಆಮೇಲೆ ಮುಂದಿನ ದಿನಲ್ಲಿ ಇನ್ನೂ ಏನು ನಮ್ಮ ಇಲಾಖೆಯಲ್ಲಿ ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತಾಡೋ ಅವಕಾಶ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.